ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಈ ಸೀರಿಯಲಲ್ಲಿ ಪ್ರೇಮಂಗೆ ಮತ್ತು ಪ್ರೇಮನ್ ಗಂಡಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ. ಅಂದರೆ ಅವರ ಕ್ಲಿನಿಕ್ಕೆಲ್ಲ ಸುಟ್ಟಾಕಿ ಅವರಿಗೆ ಜೀವನಕ್ಕೇನು ಆಧಾರ ಇಲ್ದಂಗೆ ಎಲ್ಲ ಹಾಳು ಮಾಡ್ತಿದ್ದಾಳೆ ಸ್ನೇಹ. ಅಂದರೆ ಅವನ ಮೇಲೆ ಪ್ರೀತಿ ಅಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಹುಚ್ಚು ಪ್ರೀತಿ ಅನ್ಬೇಕು, ಬೆಟ್ಟದಷ್ಟು ಅನ್ಬಾರ್ದು, ಹುಚ್ಚು ಪ್ರೀತಿ. ಇಲ್ಲಿ ಅವನು ಕ್ಲಿನಿಕ್ಕಲ್ಲಿ ಏನೇನು ಟ್ರೀಟ್ಮೆಂಟು ಯಾರ್ಯಾರಿಗೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ನೋ ಪಾಪ ಅವರೆಲ್ಲ ಇವತ್ತು ಡಾಕ್ಟ್ರು ಬೀದಿ ಬಂದುಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ಅವ್ರ ಕೈಲಾದಷ್ಟು ದುಡ್ಡು ಕೊಡ್ತಿದ್ದಾರೆ. ಬಂದು ಕ್ಲಿನಿಕ್ಕೆಲ್ಲ ಸುಟ್ಟು ಹೋಗಿದೆಯಲ್ಲ ಅಂತೇಳ್ಬಿಟ್ಟು, ಡಾಕ್ಟರ್ ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಹತ್ರ ನಾವಿರೋವರೆಗೂ ನಮ್ಮಲ್ಲೇ ಹಂಚ್ಕೊಂಡು ತಿನ್ನೋಣ, ನೀವೇನು ಯೋಚನೆ ಮಾಡೋಕ್ಕೋಗಬೇಡಿ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಕೈ ತುಂಬ ದುಡ್ಡು ಕೊಟ್ಟು ಹೋಗ್ತಾಯಿದ್ದಾರೆ. ಅವ್ರ ಕೈಯಲ್ಲಿ ಎಷ್ಟೆಷ್ಟಿದೆಯೋ ಅಷ್ಟು. ಆಮೇಲೆ ಇವರು ಎಲ್ಲೋ ಒಂದು ಚಿಕ್ಕದು ಮನೆ ಮಾಡ್ಕೊಂಡಿದ್ದಾರೆ. ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾಳೆ ಅವ್ರ ದೊಡ್ಡಮ್ಮ. ಈ ಕಡೆ ಬಂದು ಕಾವ್ಯ ಫ್ರೆಂಡಿಗೆ ಕೇಳ್ತಾ ಇರ್ತಾಳೆ, ಅಲ್ಲ ಕಣೆ ನಾನು ಮಲಗಿರುವಾಗ ಥ್ಯಾಂಕ್ಸ್ ಕಣೆ ನನಗೆ ಔಷಧಿ ಹಚ್ಚಿ ಹೋಗಿದೆಯಲ್ಲ ಅಂತೇಳ್ಬಿಟ್ಟು, ಇಲ್ಲಪ್ಪ ನಾನು ಹಚ್ಚಿಲ್ಲ, ನಾನೇ ಬಂದೇ ಇಲ್ಲ, ನಾನು ಹಚ್ಚೇ ಇಲ್ಲ, ಎಲ್ಲ ಮಹಾದೇವನ ಕೃಪೆ ಅಂತಾಳೆ. ಆ ಮಹಾದೇವನ ಹೆಸರು ಎತ್ತಬೇಡ ನೀನು, ನನಗೆ ಮೈಯೆಲ್ಲ ಉರಿದೋಗುತ್ತೆ ಅಂತಾಳೆ. ಆದರೆ ಆವಾಗ ಹಚ್ಚಿ ಅವನು ಆಚೆ ಇನ್ನೂ ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಅವಳು ಬಾತ್ರೂಮಿಂದ ಫ್ರೆಂಡ್ ಆಚೆ ಬರ್ತಾಳೆ. ಆಚೆ ಬಂದಾಗ ಮಹಾದೇವನ ನೋಡಿರ್ತಾಳೆ. ನೋಡಿ ಮಹಾದೇವ ಕಣ್ಣು ಸೊನ್ನೆ ಮಾಡಿ, ಸಾರಿ ನಾನು ಆಯಿಂಟ್ಮೆಂಟ್ ಕೈ ಏಟಾಗಿತ್ತು, ಆಯಿಂಟ್ಮೆಂಟ್ ಹಚ್ಚೋಕ್ಕೆ ಅಂತ ಬಂದೆ, ಹಚ್ಚಿದ್ದೀನಿ ಅಂತ ಎಲ್ಲ ಹೇಳಿ ಫ್ಯಾನ್ ಹಾಕಿ ಆಯಿಂಟ್ಮೆಂಟ್ ಹಚ್ಚಿ ಎಲ್ಲ ಮಾಡೋಗಿರ್ತಾನೆ. ಇದು ಗೊತ್ತಿರುತ್ತೆ. ಈ ಕಡೆ ಪ್ರೇಮಂಗೆ ಫೋನ್ ಮಾಡಿ, ಹೇಗಿದ್ದೀರಾ ಪ್ರೇಮ ಅವರೇ, ಮತ್ತು ರಾಮು ಹೇಗಿದ್ದಾನೆ ಅಂತೆಲ್ಲ ವಿಚಾರಿಸ್ಕೊಳ್ತಿರ್ತಾನೆ. ನಾವು ಚೆನ್ನಾಗಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ, ನೀವು ಚೆನ್ನಾಗಿರಿ, ಕಾವ್ಯ ಹೇಗಿದ್ದಾಳೆ, ಕಾವ್ಯ ನೀವು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಂತೆಲ್ಲ ಫೋನಲ್ಲಿ ಇವಳು ಕೂಡ ಮಾತಾಡ್ತಾಳೆ. ಅವನು ಕೂಡ ಫೋನಲ್ಲಿ ಮಾತಾಡ್ತಿರ್ತಾನೆ. ಅದಾಗುತ್ತೆ ಬಿಡಿ, ಯಾವತ್ತಿದ್ರೂ ಅವಳು ನನ್ನವಳೇ, ಏನಾಗಲ್ಲ, ಕಾವ್ಯ ಚೆನ್ನಾಗಿದ್ದಾಳೆ ಅಂತೆಲ್ಲ ಹೇಳ್ತಾನೆ. ಇವಳು ಪ್ರೇಮನೂ ಕೂಡ ಹೌದು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾಳೆ. ಆಮೇಲೆ ಇವರು ವಾರ್ಡ್ರನ್ನು ಅಂದರೆ ಓನರು ಬಂದುಬಿಟ್ಟು ಸೆಕ್ಯೂರಿಟಿ ಕೇಳ್ತಾನೆ, ನಾನು ಇವತ್ತು ನನ್ನ ಮೊಮ್ಮಗಳು ಮದುವೆ ಇದೆ, ಹೋಗಲೇಬೇಕು ಸ್ವಾಮಿ, ನನಗೆ ರಜಾ ಕೊಡಿ ಅಂತ ಕೇಳ್ತಾನೆ. ಆವಾಗ ಕೊಟ್ಟರೆ ಏನು ಮಾಡೋಣ, ಇಲ್ಲಿ ಹಾಸ್ಟ್ಲ್ ಹತ್ರ ಇರೋರು ಯಾರು, ಕೊಡೋಕ್ಕಾಗಲ್ಲ, ನೀನು ಇರಲೇಬೇಕು, ಕೊಡಲ್ಲ ಅಂತ ಹೇಳಿಬಿಡ್ತಾನೆ. ಆವಾಗ ಇಲ್ಲ ಸ್ವಾಮಿ, ನನಗೆ ಬೇಕೇ ಬೇಕು, ಇರೋಳು ಮೊಮ್ಮಗಳು ಒಬ್ಬಳೇ, ಅವಳು ಮದುವೆ ನೋಡಲೇಬೇಕು, ಹೋಗಿಲ್ಲ ಅಂದರೆ ತಪ್ಪು ತಿಳ್ಕೊತಾರೆ, ನನಗೆ ಬೇಕೇ ಬೇಕು ಅಂತ ಅವನು ಹೇಳ್ತಾನೆ. ಆವಾಗ ಇವರು ಓನರ್ ಕೊಡೋಕ್ಕಾಗೋದೇ ಇಲ್ಲ, ಹಾಸ್ಟ್ಲ್ ಓನರ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಈ ಕಾವ್ಯನ ಗಂಡ ಏನು ಮಾಡ್ತಾನೆ, ಬಿಳಿದು ತಲೆಗೆಲ್ಲ ಬಿಳಿ ಹಾಕ್ಕೊಂಡು, ಟೋಕನ್ ಹಾಕ್ಕೊಂಡು, ಮೀಸೆ ಎಲ್ಲ ಅಂಟಿಸ್ಕೊಂಡು, ಕೋಲು ಇಟ್ಕೊಂಡು, ಹಳೆ ಬಟ್ಟೆ ಹಾಕ್ಕೊಂಡು ಕುಣ್ಕೊಂಡು ಬರ್ತಾನೆ. ಕುಣ್ಕೊಂಡು ಬಂದಾಗ ಕಾವ್ಯ ಮತ್ತು ಕಾವ್ಯನ ಫ್ರೆಂಡು ನೋಡ್ತಾ ಇರ್ತಾರೆ. ಕಾವ್ಯ ಹೇಳ್ತಾಳೆ ಓನರ್ಗೆ, ಕಳಿಸಿ ಸರ್, ಒಂದು ಮೊಮ್ಮಗಳು ಮದುವೆ ಅಂತಾರೆ, ಕಳಿಸಿ ಸರ್ ಅಂತ ಹೇಳ್ತಾಳೆ. ಆದರೆ ಕಳಿಸೋದೇ ಇಲ್ಲ. ನೀನು ಹೋಗಮ್ಮ, ಸುಮ್ಮನೆ ನಿನ್ನ ಕೆಲಸ ಎಷ್ಟಿಷ್ಟ ಅಷ್ಟು ನೋಡೋಗಮ್ಮ, ನೀನು ಬೇರೆ ಇಲ್ಲಿ ಹೇಳಕ್ಕೆ ಬರಬೇಡ, ಕಳ್ಸೋಕ್ಕಾಗಲ್ಲ, ಹಂಗೆಲ್ಲ ಹಾಸ್ಟ್ಲ್ ಹತ್ರ ಯಾರು ಇರ್ತಾರೆ, ಲೇಡೀಸ್ ಹಾಸ್ಟ್ಲು ಇದು ಅಂತ ಎಲ್ಲ ಬೈತಾನೆ. ಅವ್ರು ಸುಮ್ಮನೆ ನೋಡ್ತಾ ಆ ಕಡೆ ನಿಂತಿರ್ತಾರೆ ಇಬ್ಬರೂ, ಕಾವ್ಯನ ಫ್ರೆಂಡು. ಇವನು ಕಾವ್ಯನ ಗಂಡ ಆ ಥರ ಡ್ರೆಸ್ ಮಾಡಿಕೊಂಡು ಕುಣ್ಕೊಂಡು ಬರ್ತಾನೆ. ಬಂದುಬಿಟ್ಟು, ನಾನು ಇರ್ತೀನಿ ಬಿಡೋ, ನೀನೇನಕ್ಕೋ ಚಿಂತೆ ಮಾಡ್ತೀಯ, ನಾನು ನಿನ್ನ ಮೊಮ್ಮಗಳು ಮದುವೆ ಮುಗಿಸ್ಕೊಂಡು ಬಾರೋ, ಅಲ್ಲಿವರೆಗೆ ನಾನು ಇರ್ತೀನಿ ಅಂತ ಹೇಳ್ತಾನೆ. ಆವಾಗ ನೀನು ಯಾರು ನಂಗೆ ಗೊತ್ತೇ ಇಲ್ವಲ್ಲ ಅಂತ ಈ ಸೆಕ್ಯೂರಿಟಿ ತಾತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಯಾಕೋ ಗೊತ್ತಿಲ್ಲ, ಮರ್ತೋಗಿದೆಯೇನೋ ಇಷ್ಟು ಬೇಗ, ಬಾ ಇಲ್ಲಿ ಅಂತೇಳ್ಬಿಟ್ಟು ಆ ಕಡೆ ಕರ್ಕೊಂಡೋಗಿ ಹೇಳ್ತಾನೆ, ನಾನು ಮೊನ್ನೆ ಬಂದಿದ್ನಲ್ಲ ಆಯಿಂಟ್ಮೆಂಟ್ ಕೊಡೋಕ್ಕೆ, ನಾನೇ ನೋಡ್ಕೋತಾ ಇರ್ತೀನಿ, ನೀನು ಹೋಗ್ಬಾ ತಾತ, ಮೊಮ್ಮಗಳು ಮದುವೆ ಮುಗಿಸ್ಕೊಂಡು ಬಾ, ನೀನೇನು ಹೆದರಬೇಡ, ನಾನಿಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಏನು ಇದು ವೇಷಭೂಷ ಅಂತಂದರೆ, ನಿನಗೋಸ್ಕರ ನಿನ್ನ ಮೊಮ್ಮಗಳು ಮದುವೆ ನೋಡಬೇಕು ಅಂದಲ್ಲ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ, ನಿನ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ, ನೀನು ನನಗೆ ಹೆಲ್ಪ್ ಮಾಡ್ದಲ್ಲ ಅದಕ್ಕೋಸ್ಕರ ನಿನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಆವಾಗ ಮತ್ತೆ ಇಲ್ಲಿ ಓನರ್ ಹತ್ರ, ಏನರೋ ಅದು ಮಾತು ನಿಮ್ಮದು ಅಂತ ಹೇಳ್ತಾನೆ ಓನರು.
ಅವಾಗ ಬಂದುಬಿಟ್ಟು ಹೌದೌದು ದೂರದ ಸಂಬಂಧಿ ನನಗೆ ಗೊತ್ತೇ ಇರಲಿಲ್ಲ, ಮರ್ತೇ ಬಿಟ್ಟಿದ್ದೆ, ಹ್ಞೂ ಕಣೋ ಇರೋ ಒಂದು 4 ದಿನ ಅಂತ ಹೇಳ್ತಾನೆ. ಕಾವ್ಯ ಅವನ ಮುಖನೇ ನೋಡ್ತಾಳೆ, ಅಂದಾಜು ಆಗಿರಲ್ಲ ಅನಿಸುತ್ತೆ. ಆಮೇಲೆ ಅವಳು ಆಯಿತು ಅಂತೆ ಎಲ್ಲ ಆಯ್ತಲ್ಲ ಅಂತ ಅವಳ ಫ್ರೆಂಡು ಹಾಸ್ಟೆಲ್ಲಿಗೆ ಹೋಗ್ತಾ ಇರ್ಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ಎಡಗಿ ಬೀಳೋಕ್ಕಾಗ್ತಾಳೆ. ಆವಾಗ ಹೋಗ್ಬಿಟ್ಟು ಅವಳ ಗಂಡನೇ ಹಿಡ್ಕೊತಾನೆ. ಹಿಡ್ಕೊಂಡಾಗ ಅವಳಿಗೆ ಗಟ್ಟಿಯಾಗಿ ಹಿಡ್ದಾಗ ಗೊತ್ತಾಗುತ್ತೆ ಇಷ್ಟು ಮುದುಕರಾದರೆ ಇಷ್ಟು ರಫಾಗಿ ಎಲ್ಲಿರುತ್ತೆ ಅಂತೇಳ್ಬಿಟ್ಟು ಮುಖನೇ ನೋಡ್ತಾಳೆ. ನೋಡಿದ್ರೂ ಏನು ಮಾತಾಡಲ್ಲ. ಮತ್ತು ಅವಳಿಗೆ ಇಲ್ಲಿಗೆ ಬಂದಿರೋದು ಚಾನ್ಸೇ ಇಲ್ಲ, ಅವನು ಬಂದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳಿಗೆ ಅನುಮಾನ ಪಡೋಕ್ಕೆ ಚಾನ್ಸೇ ಇಲ್ದಂಗಾಗಿದೆ. ಆಮೇಲೆ ನೋಡಿಬಿಟ್ಟು ಭಾಳ ಗಟ್ಟಿ ಇದೆಯಾ ಕಣೋ ನೀನು, ಇಷ್ಟೊಂದು ಗಟ್ಟಿ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಗಟ್ಟಿಮುಟ್ಟಾಗೆ ಇದ್ದೀನಿ ನಾನು ಅಂತ ಹೇಳ್ತಾನೆ. ಈ ಕಡೆ ಬಂದು ರಾಮು ರೇಷನ್ ತಗೊಂಡು ಬರ್ತೀನಿ ಅಂತೇಳ್ಬಿಟ್ಟು ಅವರೆಲ್ಲ ಕೊಟ್ಟಿರ್ತಾರಲ್ಲ ದುಡ್ಡು, ಅದರಲ್ಲಿ ಸ್ವಲ್ಪ ಪ್ರೇಮನ ಹತ್ರ ಕೊಟ್ಬಿಟ್ಟು ಇನ್ನು ಸ್ವಲ್ಪ ತೊಗೊಂಡೋಗಿ ರೇಷನ್ ತೊಗೊಂಡು ಬರ್ತೀನಿ, ಅಕ್ಕಿ ಬೇಳೆ ತರಕಾರಿ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೋಗ್ಬಿಟ್ಟು ಇವನು ಅವಳಿಗೆ ಪ್ರೇಮಂಗೆ ಒಂದು ಸೀರೆ ತೊಗೊಂಡು ಬಂದಿದ್ದಾನೆ. ಸೀರೆ ತಗೊಂಬಂದಾಗ ಪ್ರೇಮಕ್ಕೆ ಸಿಟ್ಟು ಬರುತ್ತೆ. ಅವಳು ಕೂಗಾಡ್ತಾಳೆ, ರೇಷನ್ ತೊಗೊಂಡು ಬಾ ಅಂತಂದರೆ ಸೀರೆ ಎತ್ಕೊಂಡು ಬಂದಿದೆಯಲ್ಲ, ಸೀರೆ ಇಟ್ಕೊಂಡು ಏನು ಮಾಡೋದು ಅಂತೇಳ್ಬಿಟ್ಟು, ಒಂದೇ ಸೀರೆಯಲ್ಲಿ ಇದೆಯಲ್ಲ ಪ್ರೇಮ, ಉಟ್ಟು ಬಟ್ಟೆಯಲ್ಲೇ ಬಂದುಬಿಟ್ಟಿದ್ದೀವಿ ಮನೆಯಿಂದ, ಒಂದೇ ಸೀರೆಯಲ್ಲಿ ಇದೆಯಲ್ಲ, ಅದು ನೋಡಿ ಬೇಜಾರಾಯಿತು, ಅದಕ್ಕೇ ಇನ್ನೊಂದು ಸೀರೆ ತಂದಿದ್ದೀನಿ ನಿನಗೆ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ. ಈಗ ಅದ್ರ ಅಗತ್ಯ ಇತ್ತೇನೋ, ಒಟ್ಟಿಗೆ ಬೇಡವೇನೋ ಅಂತಾಳೆ. ಅದು ನಿನ್ನ ಹತ್ರ ಕೊಟ್ಟಿದ್ದೀನಲ್ಲ ಕಾಸು, ಅದನ್ನು ಕೊಡು, ಅದನ್ನು ತೊಗೊಂಡೋಗಿ ನಾನು ರೇಷನ್ನೆಲ್ಲ ತೊಗೊಂಡು ಬರ್ತೀನಿ ಅಂತ ಕೇಳ್ತಾನೆ. ಆಮೇಲೆ ಇವಳಿಗೆ ಸಿಟ್ಟು ಬಂದುಬಿಡುತ್ತೆ, ಒಡೆಯರಂಗೆ ಹೋಗ್ತಾಳೆ, ಏನಕ್ಕೆ ಹಿಂಗೆ ಬೈತೀಯಾ ಅಂತೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ.